ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇರ್ಬೇಕು. ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ. ನಾನ್ ತುಂಬಾ ಕನ್ಸಿಸ್ಟೆನ್ಸಿ ಏನ್ ಮೇಂಟೈನ್ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ. 20 years 25 years ಒಳಗಡೆನೆ ಅವ್ರ ಲೈಫ್ ಸೆಟಲ್ ಮಾಡ್ಕೊಳ್ತಾ ಇದಾರೆ. ಹಲೋ ಮೈ ಯೂಟ್ಯೂಬ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಸ್ಕ್ ಮಿ ಎನಿಥಿಂಗ್ ಅಂತ ಒಂದು ಕ್ವಶನ್ ನ ಪೋಸ್ಟ್ ಮಾಡಿದ್ದೆ ಫಾಲೋವರ್ಸ್ಗೆ ಸ್ಟೋರಿನಲ್ಲಿ. ಸೊ ತುಂಬಾ ಜನ ಕೇಳಿರುವಂತಹ ಕ್ವಶನ್ ಏನು ಅಂತಂದ್ರೆ, so being a gold medalist or rank student or being a professor, why did you start content creation ಅಂತ. ಸೊ ನಾನು ಏನು ಕಂಟೆಂಟ್ ಕ್ರಿಯೇಷನ್ ನ ಸ್ಟಾರ್ಟ್ ಮಾಡಿದೆ, ಒಂದು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ಕೊಂಡು. ಸೊ ಅಷ್ಟೊಂದು ಎಜುಕೇಶನ್ ನ ಮಾಡಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ಸ್ ಮಾಡೋದನ್ನ, ಅದು ನಾನ್ ಟೀಚಿಂಗ್ ನಾನ್ ಅಕಾಡೆಮಿಕ್ಸ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ನ ಮಾಡೋದಕ್ಕೆ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಸೊ 1 year ಆಯ್ತು ನನ್ನ ಕಂಟೆಂಟ್ ಕ್ರಿಯೇಷನ್ಗೆ. ಇವತ್ತಿಗೆ ನನಗೆ 1200 ಸಬ್ಸ್ಕ್ರೈಬರ್ಸ್ ಇದ್ದಾರೆ, 5000+ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೂ ಕೂಡ 4000+ ಫಾಲೋವರ್ಸ್ ಇದ್ದಾರೆ. ಸೊ ಟುಡೇ ಐ ಆಮ್ ನೋ ಒನ್ ಟು ಸಮ್ ಒನ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಇವಾಗಿನ ಜನರೇಷನ್ ಅಲ್ಲಿ, ನಮ್ಮ ಜನರೇಷನ್ ಅಲ್ಲಿ ವರ್ಕ್ ಯಾವ ರೀತಿ ಆಗಿದೆ ಅಂತಂದ್ರೆ, ಎಲ್ರು ಕೂಡ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇರ್ತೀವಿ. ಎಲ್ರು ಅಂತ ಹೇಳೋದಿಲ್ಲ, ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋರು ಕೂಡ ಇದ್ದಾರೆ. ಗಂಟೆಗಟ್ಲೆ ಸ್ಕ್ರೋಲ್ ಮಾಡೋದು, ಸುಮ್ನೆ ಅದನ್ನ ಮಾಡೋದಕ್ಕಿಂತ ಗ್ರೋ ಥ್ರೂ ವಾಟ್ ಯು ಆರ್ ಗೋಯಿಂಗ್ ಥ್ರೂ. ಸೊ ದಟ್ ಈಸ್ ಮೈ ಸಜೆಷನ್ ಆರ್ ಮೈ ಫೀಡ್ಬ್ಯಾಕ್ ಅಬೌಟ್ ದ ಸೋಷಿಯಲ್ ಮೀಡಿಯಾ. ಸೊ ಕಂಟೆಂಟ್ ಕ್ರಿಯೇಷನ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡೋದನ್ನ ಏನಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ತುಂಬಾ ರೆಗ್ಯುಲರ್ ಆಗಿದ್ದೀನಿ ಅಥವಾ ತುಂಬಾ ಅರ್ನ್ ಮಾಡಿದೀನಿ ಇದರಿಂದ ಅಂತ ನಾನು ಹೇಳ್ತಾ ಇಲ್ಲ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಸ್ಟಾರ್ಟ್ ಮಾಡಿದಾಗ ಕಂಟೆಂಟ್ ಕ್ರಿಯೇಷನ್ ನಾನು ಕೂಡ ಎಲ್ಲರ ರೀತಿ ಅನ್ಕೊಂಡಿದ್ದೆ ಇಟ್ಸ್ ವೆರಿ ಈಸಿ ಅಂತ. ಬಟ್ ಐ ಆಮ್ ಹಾನೆಸ್ಟ್ಲಿ ಸ್ಪೀಕಿಂಗ್, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಏನ್ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸ್ಟೂಡೆಂಟ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋಸ್ನ, ಸೊ ನೀವು ಸ್ಟೂಡೆಂಟ್ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ಟಡೀಸ್ ಕಡೆ 100% ಕೊಡಿ. ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಅರ್ನಿಂಗ್ಸ್ ಇದೆ. ಸೊ ಅರ್ನಿಂಗ್ ಮಾಡೋಣ, ಬೇಗ ಸ್ಟಾರ್ಟ್ ಮಾಡೋಣ. ಸೊ ಇದನ್ನೆಲ್ಲ ಮಾಡ್ಕೊಂಡು ಬೇಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ಸ್ಟಡೀಸ್ ಕಡೆ ಗಮನ ಕೊಡೋದನ್ನ ಕಡಿಮೆ ಮಾಡ್ಬಿಡಿ. ಸೊ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. ಸೊ ಗಿವ್ ಯುವರ್ 100% ಟು ಯುವರ್ ಸ್ಟಡೀಸ್, ಬಿಕಾಸ್ ಎಜುಕೇಶನ್ ಇಸ್ ಪರ್ಮನೆಂಟ್. ಯಾರೇ ಕೈ ಕೊಟ್ರು ಕೂಡ ನಿಮ್ಮ ಎಜುಕೇಶನ್ ಯಾವತ್ತೂ ಕೈ ಕೊಡೋದಿಲ್ಲ. ಲೈಫ್ ಲಾಂಗ್ ನಿಮ್ಗೆ ಕೈ ಹಿಡಿಯೋದೆ ನಿಮ್ಮ ಎಜುಕೇಶನ್ ಮತ್ತೆ ನಿಮ್ಮ ನಾಲೆಡ್ಜ್. ನೀವೇನ್ ಜ್ಞಾನ ಸಂಪಾದನೆ ಮಾಡಿದ್ದೀರಾ ಅದೇ ನಿಮಗೆ ಕೊನೆವರೆಗೂ ಕೈ ಹಿಡಿಯೋದು. ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಟೆಂಪರರಿ. ಸೊ ಒಂದು ಎಜುಕೇಶನ್ ಅನ್ನೋದು ನಿಮ್ಮಲ್ಲಿ ಇದೆ, ಒಂದು ಡಿಗ್ರಿ ಅನ್ನೋದಿದೆ, ಅಟ್ಲೀಸ್ಟ್ ಒಂದು ಡಿಗ್ರಿ ಇರ್ಲೇಬೇಕು. ಇವಾಗಿನ ಅಲ್ಲಿ ನಿಮ್ಗೆ ಅದರ ಥ್ರೂ ಜಾಬ್ ಸಿಗ್ತಾ ಇದೆಯೋ ಬಿಡ್ತಿದ್ಯೋ ಅದೆಲ್ಲ ಸೆಕೆಂಡರಿ. ಅಟ್ಲೀಸ್ಟ್ ಒಂದು ಡಿಗ್ರಿ ಆದ್ರೂ ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಇಂಜಿನಿಯರಿಂಗ್ ಅಥವಾ ಯಾವುದೇ ಅದರ್ ಡಿಗ್ರಿ ಆಗಿರ್ಬೋದು. ಸೊ ಆಮೇಲೆ ಬೇಕಾದ್ರೆ ನಿಮ್ಗೆ ಫ್ರೀಡಮ್ ಇರುತ್ತೆ, ಏನ್ ಬೇಕಾದ್ರೂ ಮಾಡುವಂತಹ ಫ್ರೀಡಮ್. ಸೊ ಐ ಸಜೆಸ್ಟ್ ಎಜುಕೇಶನ್ ಈಸ್ ಫಸ್ಟ್. ತುಂಬಾ ಜನ ಕೇಳ್ತಾರೆ ಕಂಟೆಂಟ್ ಕ್ರಿಯೇಷನ್ ಏನಕ್ಕೆ ಅನ್ನೋದಕ್ಕಿಂತ ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ಯಾವ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಟೈಮ್ ಎಲ್ಲಿ ಸಿಗುತ್ತೆ ಅಂತ ತುಂಬಾ ಜನ ಕೇಳ್ತಾರೆ ನನ್ಗೆ. ಸೊ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು, ತುಂಬಾ ಕಷ್ಟದಲ್ಲಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು, ಸೊ ನನ್ಗೆ 10 to 5 ಡ್ಯೂಟಿ ಇರುತ್ತೆ, ಮನೆಗೆ ಬರೋಷ್ಟು ಒಂದ್ 5:30 ಆಗುತ್ತೆ. ಸೊ ಆಮೇಲೆ ನಾನು ಏನಾದ್ರು ಈ ತರ ವಿಡಿಯೋ ರೀತಿ ಕಂಟೆಂಟ್ ಮಾಡೋದಿದ್ರೆ ಆಮೇಲೆ ಮಾಡ್ತೀನಿ, ಇನ್ಫಾರ್ಮೇಶನ್ ಕಂಟೆಂಟ್ಗಳು. ಇಲ್ಲ ಅಂದ್ರೆ ಏನಾದ್ರು ರ್ಯಾಂಡಮ್ ಡೇ, ಲೈಫ್ ಅಲ್ಲಿ ಇರುವಂತಹ ರ್ಯಾಂಡಮ್ ಡೇನೆ ಅದನ್ನೇ ರೆಕಾರ್ಡ್ ಮಾಡ್ಬಿಟ್ಟು ನಾನು ಪೋಸ್ಟ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರೆ, ಸೊ ಈಗ ತುಂಬಾ ಜನ ನೋಡ್ತಾ ಇರೋದೇ ಇನ್ಸ್ಟಾಗ್ರಾಮ್ ಆಗಿರೋದ್ರಿಂದ, ಸೊ ಒಳ್ಳೆ ಕಂಟೆಂಟ್ ಕೊಟ್ರಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿ ಗ್ರೋತ್ ಆಗ್ಬೋದು. ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಫಾಲೋವರ್ಸ್ ಬೇಗ ಆಗ್ತಾರೆ. ಯೂಟ್ಯೂಬ್ ಅಂದ್ರೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಮಾಡಿದ್ರೆ ಮಾತ್ರನೇ ಯೂಸ್ ಇರೋದು. ಶಾರ್ಟ್ ಫಾರ್ಮ್ ವಿಡಿಯೋಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೋದು, ಬಟ್ ಏನು ಯೂಸ್ ಇಲ್ಲ, ತುಂಬಾ ಕಡಿಮೆ ಅದಕ್ಕಿರೋ ರೆಮ್ಯುನರೇಷನ್. ಸೊ ಅದಕ್ಕೋಸ್ಕರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ವೈರಲ್ ಆಗ್ಬೇಕು ಅಂತಂದ್ರೆ ಸಿಕ್ಕಾಬಟ್ಟೆ ಕಷ್ಟ. ಆಲ್ರೆಡಿ ಅವರು ಫೇಮಸ್ ಇದ್ದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ, ಅವ್ರ ವ್ಲಾಗ್ಸ್ ನ ಜನ ಹೆಚ್ಚು ನೋಡ್ತಾರೆ. ಸೊ ನೀವೇನಾದ್ರೂ ಇನ್ನೂ ಫೇಮಸ್ ಆಗಿಲ್ಲ, ಒಂದು ಯಾವ್ದು ವಿಡಿಯೋಸ್ ವೈರಲ್ ಆಗಿಲ್ಲ ಅಂದ್ರೆ ಸಿಕ್ಕಾಬಟ್ಟೆ ಕಷ್ಟ. ಸೊ ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿದಾಗ ತುಂಬಾ ಜೋಶ್ ಅಲ್ಲಿ 2 ಚಾನಲ್ ಕ್ರಿಯೇಟ್ ಮಾಡಿದೆ. ಸೊ ಒಂದು ಇನ್ಫಾರ್ಮೇಶನ್, ಇನ್ನೊಂದು ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ಇಲ್ಲ ಇನ್ಫಾರ್ಮೇಶನ್ ಇರಬೇಕು ವಿಡಿಯೋಸ್ ಅಲ್ಲಿ. ಇಲ್ಲ ಅಂದ್ರೆ ಜನ ಯೂಟ್ಯೂಬ್ ವಿಡಿಯೋಸ್ ನ ನೋಡೋದಿಲ್ಲ. ಸೊ ಎಂಟರ್ಟೈನ್ಮೆಂಟ್ ಗೋಸ್ಕರ ನನ್ನ ಈ ಚಾನಲ್ ಏನಿದೆ, ಪ್ರಿಯಾಂಕಾ ಅಜಿತ್ ಯೂಟ್ಯೂಬ್ ಚಾನಲ್, ಸೊ ದಿಸ್ ಈಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಸೊ ಅದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ಇದಿರ್ಲಿ, ಇನ್ಫಾರ್ಮೇಶನ್ ಚಾನಲ್ ಇನ್ನೊಂದು ಮಾಡೋಣ, ಅದು ಇದು ಮಿಕ್ಸ್ ಮಾಡೋದು ಬೇಡ ಅಂತ ಫುಲ್ ಜೋಶಲ್ಲಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದೆ. ಇಂದಿನ ವಿಚಾರ ಅಂತ ನೀವೇ ಬೇಕಾದ್ರೆ ಚೆಕ್ ಮಾಡ್ಬೋದು ಅದನ್ನ.
ಸೊ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಅದು. ಇದಕ್ಕಿಂತ ಅದರಲ್ಲಿ ಆಲ್ರೆಡಿ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು ಸ್ಟಾರ್ಟ್ ಮಾಡಿ ಒಂದು 2-3 ಮಂತ್ಸ್ ಅಲ್ಲಿ ಇನ್ಫಾರ್ಮೇಶನ್ ವಿಡಿಯೋಸ್. ಸೊ ಬಟ್ ಅಲ್ಲಿ ನಾನು ಒಂದು ಸಡನ್ ಒಂದು ಎಕ್ಸ್ಪೆಕ್ಟೇ ಮಾಡದಿರುವಂತಹ ಘಟನೆ ನಮ್ಮ ಲೈಫಲ್ಲಿ ನಡೀತು. ಸೊ ಆಗ ಒಂದು 3 ಮಂತ್ಸ್ ಬ್ರೇಕ್ ತಗೊಂಡೆ. ಸೊ ಆಗ ನನ್ನ ಕನ್ಸಿಸ್ಟೆನ್ಸಿ ಹೋಯ್ತು. ಮತ್ತೆ ನನಗೆ ಒಂದು 4-5 ವಿಡಿಯೋಸ್ ಪೋಸ್ಟ್ ಮಾಡಿದ್ರು ಕೂಡ 3 ವ್ಯೂಸ್ 4 ವ್ಯೂಸ್ ಆ ರೀತಿ ಬರಕ್ ಸ್ಟಾರ್ಟ್ ಆಯ್ತು. 20K 30K ಆ ರೀತಿ ಎಲ್ಲ ಹೋಗ್ತಾ ಇದ್ದಿದ್ ವಿಡಿಯೋಸ್. 3-4 ವ್ಯೂಸ್, ತುಂಬಾ ಕಷ್ಟಪಟ್ಟು ಮಾಡಿ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಿ ಮಾಡಿದಂತ ವಿಡಿಯೋಸ್ ಅಷ್ಟು ಕಮ್ಮಿ ವ್ಯೂಸ್ ಬಂದಾಗ ಯಾರಿಗೆ ಆದ್ರೂ ಕೂಡ ಡಿಸಪಾಯಿಂಟ್ ಆಗೇ ಆಗುತ್ತೆ. ಸೊ ಅದನ್ನ ಅಲ್ಲಿಗೆ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದೀನಿ. ಅದಕ್ಕೆ ಟೈಮ್ ಕೊಡೋದಕ್ಕೂ ಕೂಡ ನನಗೆ ಟೈಮ್ ಸಿಗ್ತಾ ಇಲ್ಲ. 2 ಚಾನೆಲ್ನ ಮೇಂಟೈನ್ ಮಾಡೋದು. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ 2 ಪೇಜ್ ಇದೆ. ಒಂದು ಪ್ರಿಯಾಂಕಾ ವ್ಲಾಗ್ಸ್, ಇನ್ನೊಂದು ಹೊಸದಾಗಿ ಕ್ರಿಯೇಟ್ ಮಾಡಿದೀನಿ ಪ್ರಶ್ವಿ ಫ್ಯಾಷನ್ ಅಂತ. ಸೊ ಪ್ರಶ್ವಿ ಫ್ಯಾಷನ್ ಅಂದ್ರೆ ಏನು ಅಂತ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ತೇನೆ. ಸೊ ನೀವೇನಾದ್ರೂ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಪ್ರಿಯಾಂಕಾ ವ್ಲಾಗ್ಸ್ ಮತ್ತೆ ಪ್ರಶ್ವಿ ಫ್ಯಾಷನ್ 2 ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದ ಪಾಯಿಂಟ್. ನಾನು ಸ್ಟಾರ್ಟ್ ಮಾಡಿದ್ದು, ಸೊ ಆಸ್ ಅ ರ್ಯಾಂಕ್ ಸ್ಟೂಡೆಂಟ್ ಆರ್ ಗೋಲ್ಡ್ ಮೆಡಲಿಸ್ಟ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ, ಏನಕ್ಕೆ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಈಗ ಹೇಳ್ತೀನಿ. ಇವಾಗಿನ ಟೈಮ್ ಯಾವ ರೀತಿ ಆಗಿದೆ ಅಂತಂದ್ರೆ, ವಿ ಆರ್ ಇನ್ 2026. ಆಲ್ಮೋಸ್ಟ್ ಕೋವಿಡ್ ಆದ್ಮೇಲಿಂದ ತುಂಬಾ ಜನ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಎಷ್ಟು ಜನ ಅಡಿಕ್ಟ್ ಆಗಿದಾರೋ, ಒಂದು 90% ಅಡಿಕ್ಟ್ ಆಗಿದ್ರೆ 10% ಜನ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ. ಸೊ ನೀವು ತುಂಬಾ ಎಕ್ಸಾಂಪಲ್ಸ್ ಕೂಡ ನೋಡಿರ್ಬೋದು. ಬಿಲೋ ಆರ್ ವಿತ್ ಇನ್ 25 years ದೇ ಹ್ಯಾವ್ ಸೆಟಲ್ಡ್ ಇನ್ ಎವ್ರಿವೇರ್. ಸೊ ಎಷ್ಟು ಜನ ಹಾಳಾಗ್ತಾ ಇದ್ದಾರೋ. ಸೊ ನಾನು ಯೂತ್ಸ್ ಯಾರಾದ್ರೂ ಈ ವಿಡಿಯೋಸ್ ನೋಡ್ತಾ ಇದ್ರೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಇಂದ ದಯವಿಟ್ಟು ಹಾಳಾಗ್ಬೇಡಿ. ಸೋಷಿಯಲ್ ಮೀಡಿಯಾನ ನೋಡ್ತಾ ಇದ್ದೀರಾ ಅಂದ್ರೆ ಅದರಿಂದ ಗ್ರೋ ಆಗಕ್ಕಾಗ್ಲಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಫ್ಯೂಚರ್ನ ಅಥವಾ ಕರಿಯರ್ನ ಸ್ಪಾಯ್ಲ್ ಮಾಡ್ಕೋಬೇಡಿ. ಸೊ ಇಷ್ಟು ಜನ ಎಲ್ಲ ಮಾಡ್ತಾ ಇದಾರಲ್ಲ, ನಾನು ಕೂಡ ಮಾಡೋಣ ಅಂತ ಜೋಶಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಅದಕ್ಕೆ 100% ಕೊಡೋದಕ್ಕೆ ನನಗೂ ಕೂಡ ಟೈಮ್ ಕೊಡೋದು ತುಂಬಾ ಕಷ್ಟ. ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಕುಕಿಂಗ್ ಎಲ್ಲ ಮಾಡಿ, 10 to 5 ಡ್ಯೂಟಿ ಮಾಡಿ, ಚಿಕ್ಕ ಪಾಪುನ ಮೇಂಟೈನ್ ಮಾಡ್ಕೊಂಡು ಯಾವಾಗ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿರೋದು ನನಗೂ ತುಂಬಾ ಕಷ್ಟ. ಯೂಟ್ಯೂಬ್ ಅಲ್ಲಂತೂ ತುಂಬಾ ಕನ್ಸಿಸ್ಟೆನ್ಸಿ ಏನ್ ಮೇಂಟೈನ್ ಮಾಡಿಲ್ಲ ನಾನು. ಯು ಕ್ಯಾನ್ ಚೆಕ್ ಮೈ ಪ್ರೀವಿಯಸ್ ವಿಡಿಯೋಸ್. 1 ಮಂತ್ 1 ಮಂತ್ 2 ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ಈ ರೀತಿ ಮಾಡಿದ್ರೆ ತುಂಬಾನೇ ಕಷ್ಟ. ಇವಾಗ್ಲೂ ಕೂಡ ನೋಡ್ಬೋದು, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇದಕ್ಕಾಗಿ ನಮ್ಗೆ 100% ಟೈಮ್ ಕೊಡೋದು ಅಥವಾ ಯೂಟ್ಯೂಬ್ಗೋಸ್ಕರನೇ ಎಲ್ಲದನ್ನು ಬಿಟ್ಟು ಇದನ್ನೇ ಮಾಡೋದು. ಸೊ ಆತರ ಮಾಡಿರೋರು ತುಂಬಾ ಸಕ್ಸಸ್ ಆಗಿದ್ದಾರೆ. ಸೊ ಪಾರ್ಟ್ ಟೈಮ್ ಆಗಿ ಇದನ್ನ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಕೊಂಡಿರೋರ್ಗು, ಫುಲ್ ಟೈಮ್ ತಗೊಂಡಿರೋರ್ಗು ವ್ಯತ್ಯಾಸ ಇದೆ. ಬಟ್ ನಿಮ್ಗೆ ಒಂದು ಫರ್ಮ್ ಇನ್ಕಮ್ ಅನ್ನೋದು ಇರೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, until and unless you will gain more followers and subscribers. ಸೊ ನನ್ಗೆ ನಂದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಸೊ ಒಂದು ಹೆಸರು ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಒಳ್ಳೆ ಹೆಸರು ಮಾಡಿರೋರು ಇದಾರೆ, ತಮ್ಮ ಹೆಸರನ್ನ ಕಳ್ಕೊಂಡಿರೋರು ಇದಾರೆ. ಸೊ ಒಂದು ಡೀಸೆಂಟ್ ಕಂಟೆಂಟ್ ಕೊಡ್ಬೇಕು. ಸೊ ನಂದು ಅಂತ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಡೋದಕ್ಕೆ, ಎಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕಾಗ್ಲಿ, ಏನಾದ್ರೂ ನಮ್ಮ ಲೈಫಲ್ಲಿ ನಡೀತಾ ಇರುವಂತಹ ಒಂದು ಸ್ಪೆಷಲ್ ಮೂಮೆಂಟ್ಸ್ ನ ಒಂದು ಸ್ಟೋರ್ ಇಟ್ಕೊಳ್ಳೋದಾಗ್ಲಿ, ಅದನ್ನೆಲ್ಲ ಮಾಡ್ಬೋದು. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ನಾನ್ ಸ್ಟಾರ್ಟ್ ಮಾಡಿದಾಗಿಂದ ನನ್ಗೆ ತುಂಬಾ ಪ್ರೀತಿ ಸಿಕ್ಕಿದೆ. ನನ್ಗೆ ಯಾರು ಕೂಡ ಗೊತ್ತಿರೋರು ಸಪೋರ್ಟ್ ಮಾಡಲ್ಲ, ರಿಲೇಟಿವ್ ಸಪೋರ್ಟ್ ಮಾಡಲ್ಲ, ಫ್ರೆಂಡ್ಸ್ ಸಪೋರ್ಟ್ ಮಾಡಲ್ಲ ಅಂತ ತುಂಬಾ ರೀಲ್ಸ್ ನ ನೋಡ್ತಾ ಇರ್ತೀರಾ. ಬಟ್ ನನ್ಗೆ ಸ್ಟಾರ್ಟ್ ಮಾಡಿದಾಗಿಂದನು ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋದು ನನ್ನ ಕಸಿನ್ಸ್, ಫ್ರೆಂಡ್ಸ್ ಮತ್ತೆ ನನ್ನ ಸ್ಟೂಡೆಂಟ್ಸ್ ಅಂತಾನು ಹೇಳ್ಬಹುದು. ನಾನು ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಂದೇ ಆದ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಸೊ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋ ರೀತಿಯಲ್ಲಿ ಅಂತ. ಸೊ ನನ್ಗೊಂದು ಯಾವಾಗ್ಲೂ ಇತ್ತು ತಲೆಯಲ್ಲಿ. ಆಲ್ಮೋಸ್ಟ್ 2020-21 ಟೈಮಲ್ಲೇ ನನಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇತ್ತು. ಬಟ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಏನ್ ಹಿಂಜರಿಕೆ ಇತ್ತು ಅಂತಂದ್ರೆ, ಮೇಜರ್ ಆಗಿ ನನಗೆ ಫ್ಯಾಮಿಲಿ ಬಗ್ಗೆ ಟೆನ್ಷನ್ ಇರಲಿಲ್ಲ, ಅಥವಾ ಫ್ರೆಂಡ್ಸ್ ಟೆನ್ಷನ್ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ನನ್ನನ್ನ ರಿಸೀವ್ ಮಾಡ್ತಾರೆ ಅನ್ನೋ ಟೆನ್ಷನ್ ಇರಲಿಲ್ಲ. ಸೊ ನಾನು ಒಬ್ಳು ಪ್ರೊಫೆಸರ್ ಆಗಿರೋದ್ರಿಂದ ನನ್ನ ಸ್ಟೂಡೆಂಟ್ಸ್ ಯಾವ ರೀತಿ ರಿಸೀವ್ ಮಾಡ್ತಾರೆ, ಯಾವ ರೀತಿ ನೋಡ್ತಾರೆ, ಅದನ್ನ ವಿಲ್ ದೇ ಅಕ್ಸೆಪ್ಟ್ ಇಟ್ ಆರ್ ನಾಟ್, ಅದು ನನಗೆ ಮೇಜರ್ ಆಗಿ ನನಗೆ ಒಂದು ಹಿಂಜರಿಕೆ ಇದ್ದಿದ್ದು. ಬಟ್ ಯಾವಾಗ ಸ್ಟಾರ್ಟ್ ಮಾಡಿದೆ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರೆ. ಸೊ ನಾವು ಎಲ್ಲದಕ್ಕೂ ಇದೇ ರೀತಿ ಅನ್ಕೊಳ್ತಾ ಹೋದ್ರೆ ಅವ್ರೇನ್ ಅನ್ಕೊಳ್ತಾರೆ, ಇವ್ರೇನ್ ಅನ್ಕೊಳ್ತಾರೋ ಅಂತ ಲೈಫಲ್ಲಿ ಏನೋ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ನೇಮ್ನ ಡಿಫೇಮ್ ಮಾಡ್ಕೊಳ್ದಿರೋ ರೀತಿಯಲ್ಲಿ ಒಳ್ಳೆ ಕಂಟೆಂಟ್ಸ್ ನ ಕೊಡ್ತೀನಿ ಅಂತ ನನ್ ಮೇಲೆ ಭರವಸೆ ಬಂತು ನನ್ಗೆ. ಸೊ ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ ನಾನು ಮೋಟಿವೇಶನ್ ಆಗಿ ತಗೊಂಡಿದ್ದೀನಿ, ಒಳ್ಳೆ ಕಂಟೆಂಟ್ಸ್ ನ ಕೊಡ್ತಾ ಇರೋದು.
ಸೊ ಅದೆಲ್ಲ ಸೇರಿ ನಾನು ಕಂಟೆಂಟ್ ಕ್ರಿಯೇಷನ್ ನ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ. ಸೊ 1 year ಆಯ್ತು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ. ಯೂಟ್ಯೂಬ್ ಇರೋದ್ರಿಂದ ಏನ್ ಯೂಸ್ ಅಂತ ಅಂದ್ರೆ, ನಮ್ಮ ಲೈಫ್ ಅಲ್ಲಿ ನಡೆಯುವಂತಹ ಸ್ಪೆಷಲ್ ಮೂಮೆಂಟ್ಸ್ ಅಥವಾ ಯಾವ್ದೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನಾವು ಒಂದು ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿ ಪಬ್ಲಿಕ್ ಗೆ ಪೋಸ್ಟ್ ಮಾಡಿರಬಹುದು, ಬಟ್ ಅದ್ ವ್ಯೂಸ್ ಬರುತ್ತೋ ಬರಲ್ವೋ ಸೆಕೆಂಡರಿ. ನಮ್ಮ ಲೈಫ್ ನ ಒಂದು ಸ್ಪೆಷಲ್ ಮೂಮೆಂಟ್ ಅಲ್ಲಿ ಒಂದು ಸ್ಟೋರ್ ಆಗಿರುತ್ತೆ. ನಾವು ಇವಾಗ 10 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, 50 ವರ್ಷ ಆಗ್ಲಿ, ನಮ್ಮ ಲೈಫ್ ನ ನಾವು ರಿವೈಂಡ್ ಮಾಡಿ ನೋಡ್ಕೋಬಹುದು. ದಟ್ ಈಸ್ ದ ಬೆಸ್ಟ್ ಥಿಂಗ್ ಅಬೌಟ್ ದ ಯೂಟ್ಯೂಬ್. ನನ್ನ ಮಗಳದು ಫಸ್ಟ್ ಇಯರ್ ಬರ್ಡೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೆ. ನನ್ನ ಮಗಳು ದೊಡ್ಡವಳಾದ್ಮೇಲೂ ಕೂಡ ಫಸ್ಟ್ ಇಯರ್ ವಿಡಿಯೋ ಯಾವ ರೀತಿ, ಫಸ್ಟ್ ಇಯರ್ ಬರ್ಡೇ ಯಾವ ರೀತಿಯಾಗಿ ಸೆಲೆಬ್ರೇಟ್ ಆಗಿತ್ತು ಅಂತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದು ಚೆಕ್ ಮಾಡ್ಬೋದು. ಇಲ್ಲ ಫಸ್ಟ್ ಟೈಮ್ ಮುಡಿ ಕೊಟ್ಟಿದ್ದು, ಸೆಕೆಂಡ್ ಟೈಮ್ ಮುಡಿ ಕೊಟ್ಟಿದ್ದು, ನನ್ ಮೇಜರ್ ಆಗಿ ವ್ಯೂಸ್ ಗಿಂತನೂ ಅದು ಒಂದು ಮೆಮೊರಿ ಆಗಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋಸ್ ನ ಅಪ್ಲೋಡ್ ಮಾಡಿರೋದು. ಸೊ ದಟ್ ನನ್ನ ಮಗಳು ದೊಡ್ಡವಳಾದ್ಮೇಲೆ ಅದನ್ನ ವಿಡಿಯೋಸ್ ನ ಬಂದು ರಿವೈಂಡ್ ಮಾಡ್ಕೋಬಹುದು, ಲೈಫ್ ನ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು ಯಾವ ರೀತಿ ಆಗಿತ್ತು, ಸೊ ಏನೇನ್ ಯಾವ್ಯಾವ ರೀತಿಯಲ್ಲಿ ನಡೀತು ಅಂತ. ಸೊ ಬಟ್ ನಾನು ನನ್ನ ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. ಸೊ ನನಗೆ ಎಲ್ರು ಇನ್ಕ್ಲೂಡ್ ಮಾಡ್ಕೊಂಡು ಫುಲ್ ಪರ್ಸನಲ್ ನ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಜಸ್ಟ್ ಮೇನ್ ಅಷ್ಟೇ ತೋರಿಸ್ತೀನಿ. ಸೊ ನೀವೇ ನೋಡಿರ್ಬೋದು, ನನ್ನ ಫ್ಯಾಮಿಲೀಸ್, ನನ್ನ ಪೇರೆಂಟ್ಸ್ ಆಗಿರ್ಲಿ, ನನ್ನ ಇನ್ಲಾಸ್ ಯಾರನ್ನೂ ಅಷ್ಟು ತೋರಿಸಿಲ್ಲ, ಹಸ್ಬೆಂಡ್ ಬ್ರದರ್ ಯಾರನ್ನೂ ಅಷ್ಟು ತೋರಿಸಿಲ್ಲ. ಸೊ ನನಗೆ ಫುಲ್ ಪಬ್ಲಿಕ್ ಮಾಡೋದಕ್ಕೆ ಇಷ್ಟ ಇಲ್ಲ ಪರ್ಸನಲ್ ಲೈಫ್ ನ. ಸೊ ಆದ್ರೂ ಕೂಡ ಅದೊಂದು ಮೆಮೊರಿ ಆಗಿ ಕ್ರಿಯೇಟ್ ಆಗಲಿ ಅಂತ ಸ್ವಲ್ಪ ಒಂದೊಂದು ಕ್ಲಿಪ್ ಹಾಕಿರ್ತೀನಿ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ತುಂಬಾ ಮೋಟಿವೇಟ್ ಮಾಡಿದಂತ ಆ ವಿಷಯ ಏನು ಅಂತಂದ್ರೆ, ಇವಾಗ ನೋಡ್ಬೋದು ದೊಡ್ಡ ಬ್ರ್ಯಾಂಡ್ಸ್, ಸೊ ಕಂಟೆಂಟ್ ಕ್ರಿಯೇಟರ್ಸ್ ಎಜುಕೇಶನ್ ಏನು, ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ, ಇದನ್ನ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ರೀಚ್ ಎಷ್ಟಿದೆ ಅಂತ ನೋಡ್ತಾ ಇದ್ದಾರೆ. ಸೊ ದೊಡ್ಡ ಬ್ರ್ಯಾಂಡ್ಸ್ಗಳೇ ಈಗ ದೊಡ್ಡ ಕಂಪ್ನಿಗಳೇ ತಮ್ಮ ಪ್ರಮೋಷನ್ಗೆ ಕಂಟೆಂಟ್ ಕ್ರಿಯೇಟರ್ಸ್ ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಫಾಲೋವರ್ಸ್ ಇರೋಂಥವ್ರನ್ನ ಬೆಂಬಲಿಸ್ಕೊಂಡಿದ್ದಾರೆ ಅಂತಂದ್ರೆ, ಸೊ ನಾವ್ ಯಾಕೆ ಇಷ್ಟು ಎಲ್ಲ ಎಜುಕೇಶನ್ ಮಾಡಿ, ವೈ ಶುಡ್ ವಿ ಲ್ಯಾಕ್ ಬಿಹೈಂಡ್ ಇನ್ ದಿಸ್ ಅಂತ ಅನ್ನಿಸ್ತು ನನಗೆ. ಸೊ ಅದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ಸ್ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದಕ್ಕೆ. ಬ್ರ್ಯಾಂಡ್ಸ್ ದೊಡ್ಡ ಬ್ರ್ಯಾಂಡ್ಸ್ ಮಾತ್ರ ಅಲ್ಲ, ಇವತ್ತು ಯಾವುದೇ ಒಂದು ಚಿಕ್ಕ ಕಂಪನಿ ಇರ್ಬೋದು, ಒಂದು ಸ್ಟಾರ್ಟ್ಅಪ್ ಇಂದ ಹಿಡಿದು ಒಂದು ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ವರ್ಗು. ಸೊ ಫಾರ್ ಎಕ್ಸಾಂಪಲ್ ಏನಾದ್ರು ಕಾಸ್ಮೆಟಿಕ್ಸ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಕೂಡ, ಮತ್ತೆ ಇಲ್ಲ ಒಂದು ಹೋಟೆಲ್ ಆಗಿರ್ಬಹುದು, ರೆಸ್ಟೋರೆಂಟ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಮೊರೆ ಹೋಗ್ತಾ ಇರೋದು ಕಂಟೆಂಟ್ ಕ್ರಿಯೇಟರ್ಸ್ಗೆ. ಸೊ ಇವಾಗಿನ ಒಂದು ಜನರೇಷನ್ ಅಲ್ಲಿ ಪಬ್ಲಿಕ್ ಮೀನ್ಸ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಂತೂ ತುಂಬಾ ಕಂಪಲ್ಸರಿ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೂ ಕೂಡ ಸೊ ಒಂದು ಗ್ರೋತ್ ಅನ್ನೋದು ಅಷ್ಟು ಮಟ್ಟಿಗೆ ಇಲ್ಲ. ಇವಾಗ್ಲೂ ನಾವೇ ನೋಡ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಥವಾ ಕ್ರಿಯೇಟರ್ಸ್ ಅವ್ರದೇ ಒಂದು ಬ್ರ್ಯಾಂಡ್ಸ್ ನ ಕ್ರಿಯೇಟ್ ಮಾಡಿ ಅದ್ರ ಥ್ರೂ ಅರ್ನ್ ಮಾಡ್ತಾ ಇದ್ದಾರೆ ಇನ್ ಲ್ಯಾಕ್ಸ್ ಆರ್ ಕ್ರೋರ್ಸ್ ಆಫ್ ರುಪೀಸ್. ಸೊ ಇಷ್ಟೆಲ್ಲ ಇದ್ದಾಗ ಯಾಕೆ ನಾವು ಕಂಟೆಂಟ್ ಕ್ರಿಯೇಷನ್ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಸೊ ಇಷ್ಟೇ ಮಾಡಿದೀವಿ, ಅಷ್ಟೆಲ್ಲ ಓದ್ಕೊಂಡು 1000 ಜನ ಮಕ್ಳಿಗೆ ಪಾಠನೇ ಮಾಡ್ತಾ ಇದೀವಿ, ಇದು ಯಾಕೆ ಆಗೋದಿಲ್ಲ ಅಂತ ಒಂದು ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೊ ನಾನು ಏನಕ್ಕೆ ಕಂಟೆಂಟ್ ಕ್ರಿಯೇಷನ್ ನ ಸ್ಟಾರ್ಟ್ ಮಾಡಿದೆ ಅಂತ ಇದೇ ರೀಸನ್ಸ್ ಮೇಜರ್ ಆಗಿ. ಸೊ ಕೆಲವೊಂದು ರೀಸನ್ಸ್ ಇನ್ನೂ ಪರ್ಸನಲ್ ರೀಸನ್ಸ್ ಎಲ್ಲ ಇದೆ, ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲ್ ಆಗಿ ನಾನು ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಇದ್ರ ಥ್ರೂ ಅಂತಂದ್ರೆ, ಸೊ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಎಜುಕೇಶನ್ ಕಂಪ್ಲೀಟ್ ಮಾಡಿ. ನೀವು ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿ ಒಂದು ಫರ್ಮ್ ಇನ್ಕಮ್ ಅಂತ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ ಎಜುಕೇಶನ್ ನ ಡ್ರಾಪ್ ಔಟ್ ಮಾಡಿ ನಾವು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀವಿ ಅಂತ, ಅಥವಾ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡದೆ ಇದ್ರ ಕಡೆ 100% ಕೊಡ್ತೀವಿ ಅಂತ ದಯವಿಟ್ಟು ಹೋಗ್ಬೇಡಿ. ಸೊ ಬೇರೆಯವರು ನಿಮ್ಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ, ನಿಮ್ಗೆ 100% ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸ್ಟಾರ್ಟ್ ಮಾಡಿ. ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ಸೊ ಅಷ್ಟು ಈಸಿ ಅಲ್ಲ. ನಿಮ್ಗೆ ಪ್ಯಾಷನ್ ಇದ್ರೆ ಮಾತ್ರನೇ ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕಾಗೋದು. ಪ್ಯಾಷನ್ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕಷ್ಟ. ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವ್ಲಾಗ್ ಅಲ್ಲಿ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಅಥವಾ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.